ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಸೊ ಇದು ಬಂದು ಬುಧವಾರದ ಈವ್ನಿಂಗ್ ವ್ಲಾಗ್. ಸೊ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಬೆಳಗ್ಗೆ ಟೈಮೇ ರಂಗೋಲಿನ ಹಾಕ್ಕೋತೀನಿ. ಒಂದೊಂದು ಸತಿ ಬೆಳಗ್ಗೆ ಟೈಮ್ ಆಗೋದಿಲ್ಲ ಅಂದರೆ ಹಾಕಿಲ್ಲ ಅಂದರೆ ಈ ಥರ ಈವ್ನಿಂಗ್ ಪೂಜೆ ಮಾಡೋಕ್ಕೆ ಮುಂಚೆ ರಂಗೋಲಿ ಹಾಕ್ಕೋತೀನಿ. ಸೊ ಬುಧವಾರ ನಾನು ಬೆಳಗ್ಗೆ ರಂಗೋಲಿ ಹಾಕಿರಲಿಲ್ಲ, ಹಾಗಾಗಿ ಸಂಜೆ ರಂಗೋಲಿನ ಹಾಕ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸ್ವಲ್ಪ ಆದರೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಇವಾಗ ಬಂದು ನಾನು ಸಂಜೆ ದೀಪ ಈ ರೀತಿ ಹೊರಗಡೆ ದೀಪನ ಹಚ್ಚಿ ಇರ್ತೀನಿ. ಒಂದಿಬ್ಬರು ದೀಪದ ಬಗ್ಗೆ ಕೇಳಿದ್ರಿ, ನೀವು ದೀಪಕ್ಕೆ ಏನು ಹಾಕಿ ಇಡ್ತೀರಾ, ಏನು ಹಾಕಿ ಹಚ್ಚಿ ಇಡೋದು ನೀವು ಅಂತ. ಅದು ಬಂದು ತುಪ್ಪದ್ದು ಬತ್ತಿ, ಅಂದರೆ ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಗೀ ಬತ್ತಿ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಮೀಶೋಲಿ ನಾನು ತರಿಸಿದ್ದು. ಇದು ಬಾಕ್ಸಲ್ಲಿ ಬರುತ್ತೆ 100 ಪೀಸ್ 200 ಪೀಸ್ ಈ ಥರ. ಸೊ ನಾನು ಮೀಶೋಲಿ ತರಿಸ್ಕೋತೀನಿ. ಎಣ್ಣೆ ಹಾಕಿ ಹಚ್ಚಿದ್ರೆ ಗಾಳಿಗೂ ಆರೋಗುತ್ತೆ ಆ್ಯಂಡ್ ಬೇಗ ಇದಾಗುತ್ತೆ, ಬೇಗ ಹುರ್ಕೊಬಿಡುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ತುಪ್ಪದ್ದು ಬತ್ತಿನ ಹಚ್ಚಿಡ್ತೀನಿ. ಎಣ್ಣೆ ಹಾಕಿದ್ರೆ ಇನ್ನೊಂದು ಏನಾಗುತ್ತೆ ಅಂದರೆ ಕೆಳಗಡೆ ಎಲ್ಲ ಲೀಕ್ ಆಗುತ್ತೆ ಮಣ್ಣಿನ ದೀಪದಲ್ಲಿ. ಸೊ ಹಾಗಾಗಿ ನಾನು ಈ ರೀತಿ ತುಪ್ಪದ್ದು ಬತ್ತಿನ ಹಚ್ತೀನಿ. ಸೊ ಚೆನ್ನಾಗಿರುತ್ತೆ, ಚೆನ್ನಾಗಿ ಅದು ತುಂಬ ಹೊತ್ತು ಹುರಿಯುತ್ತೆ. ಹಾಗಾಗಿ ನಾನು ಅದನ್ನು ತರಿಸ್ತೀನಿ. ಆ್ಯಂಡ್ ಇಲ್ಲಿ ನಾನು ಡಿನ್ನರೆಲ್ಲ ಏನೂ ಶೇರ್ ಮಾಡಿಲ್ಲ. ನೈಟ್ ನಾನು ಬೆಳಗ್ಗೆಗೆ ಅಂದ್ಬಿಟ್ಟು ಡಿಟಾಕ್ಸ್ ವಾಟರ್ನ ರೆಡಿ ಮಾಡಿರ್ತಾ ಇದ್ದೀನಿ. ಇದು ಡಿನ್ನರ್ ಎಲ್ಲ ಆದಮೇಲೆ ಮಾಡುವಂಥ ಕೆಲಸ. ಸೊ ಇವಾಗ ಅದನ್ನು ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ಪುದೀನ, ನಿಂಬೆಹಣ್ಣು, ಶುಂಠಿ ಮತ್ತು ಅದ್ರ ಜೊತೆಗೆ ಒಂದು ಚಕ್ಕೆ ಪೀಸ್ನ ಹಾಕಿದ್ದೀನಿ. ಚಕ್ಕೆ ಹಾಕೋದ್ರಿಂದನೂ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಚಕ್ಕೆ ಹಾಕಿದ್ದೀನಿ. ಚಕ್ಕೆ ಪುಡಿ ಕೂಡ ನೀವು ಹಾಕ್ಕೋಬೋದು, ಬಟ್ ನಾನು ಚಕ್ಕೆ ಹಾಕಿದ್ದೀನಿ. ಸೊ ಅದು ಕೂಡ ಸೋಕಾದರೆ ಚೆನ್ನಾಗಿ ಅದು ಫ್ಲೇವರ್ ಬಿಡುತ್ತೆ ಹಾಗಾಗಿ. ಆ್ಯಂಡ್ ಬೆಳಗ್ಗೆ ಸಲಾಡ್ಗೆ ಅಂದ್ಬಿಟ್ಟು ನಾನು ಕಡಲೆಕಾಳನ್ನ ನೆನೆಸಿಡೋಣ ಅಂತ ನೆನೆಸಿಡ್ತಾ ಇದ್ದೀನಿ. ಇದು ಬಂದು ಹೊಸ ಕಾಳು, ಅದಕ್ಕೆ ನಾನು ತೆಗಿವಾಗ ಅನಿಸ್ತು ಆ ಕಡೆ ಹೊಸ ಕಾಳು, ಈ ಕಡೆದು ಹಳೇದು. ಹಾಗಾಗಿ ಇದು ಹಳೇದು ಇನ್ನೂ ಇಷ್ಟಿತ್ತಲ್ವ, ಸೊ ಅದನ್ನು ಖಾಲಿ ಮಾಡೋಣ ಅಂದ್ಬಿಟ್ಟು ಇವಾಗ ಹೊಸದು ಹಾಗೆ ಇಟ್ಬಿಟ್ಟು ಹಳೆ ಬಾಕ್ಸ್ನ ತೊಗೊಂಡೆ. ಕಡಲೆಕಾಳಲ್ಲಿ ತುಂಬ ಪ್ರೋಟೀನ್ ಇದೆ. ವೈಟ್ ಚೆನ್ನಾಗಿ ಬರುತ್ತಲ್ವ, ಅದು ಅಷ್ಟೇ ಇದು ಅಷ್ಟೇ, ಎರಡೂ ತುಂಬ ಒಳ್ಳೆಯದು ಹೆಲ್ತ್ಗೆ. ಆ್ಯಂಡ್ ಇದನ್ನು ಮೊಳಕೆ ಕಟ್ಟಿ ಕೂಡ ಸಲಾಡ್ ಮಾಡ್ಕೋಬೋದು. ನಾನು ಮೊಳಕೆ ಕಟ್ಟಿರಲಿಲ್ಲ, ಹಾಗಾಗಿ ಕಾಳನ್ನೇ ನೆನೆಸಿಟ್ಟಿದ್ದೀನಿ. ಬೇಯಿಸಿನೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇವಾಗ ನೆನೆಸಿ ಇಟ್ಟಿದ್ದೀನಿ. ಆ್ಯಂಡ್ ಬೆಳಗ್ಗೆ ಮಾಡುವಾಗ ಸಲಾಡ್ ರೆಸಿಪಿನ ಶೇರ್ ಮಾಡ್ತೀನಿ. ಆ್ಯಂಡ್ ಸಿಂಪಲ್ಲಾಗಿ ಡಿನ್ನರ್ ಮುಗಿಸ್ದ್ವಿ. ಸೊ ಹಸ್ಬೆಂಡ್ ಬೇರೆ ಇರಲಿಲ್ಲ, ಅವರು ಲಕ್ಷ ದೀಪೋತ್ಸವ ನೋಡೋಕ್ಕೆ ಧರ್ಮಸ್ಥಳ ಹೋಗಿದ್ದರು. ಸೊ ನಾನು ನಿಶಾನ್ ಇಬ್ಬರೇ ಇದ್ದಿದ್ದರಿಂದ ಸಿಂಪಲಾಗಿ ಒಂದು ಡಿನ್ನರ್ ಏನೋ ಒಂದು ಮಾಡ್ಕೊಂಡು ತಿಂದು ಇವಾಗ ಮಲ್ಗೋಕ್ಕೆ ಮುಂಚೆ ನಾನು ಈ ರೀತಿ ಒಂದು ಏನೇ ಕೆಲಸ ಇದ್ದರೂ ನೆನೆಸಿಡೋದು ಅದೆಲ್ಲನೂ ಮಾಡ್ಕೋತೀನಿ. ಆ್ಯಂಡ್ ಇದು ಬಂದು ಗುರುವಾರದ ಬೆಳಗಿನ ವ್ಲಾಗ್. ಸೊ ಬೆಳಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಬಂದು ಇವತ್ತು ಸೂಪರಾಗಿರುವಂಥ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಒಂದು ರೆಸಿಪಿ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಸಖತ್ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನನಗಂತೂ ಫೇವ್ರೇಟ್ ಇದು, ನಿಶಾನ್ಗೂ ಅಷ್ಟೇ ಫೇವ್ರೇಟ್. ಸೊ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರಸ್ಟ್ ಮೀ. ನೀವು ಇದನ್ನೇನಾದ್ರು ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ ರೈಸ್ ಬಾತ್. ಒಂದು ಸತಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಾಮೆಂಟಲ್ಲಿ ಮರೀದೆ ಹೇಳಿ. ಇವಾಗ ನಾನು ಮೊದಲಿಗೆ ರೈಸ್ನ ಇಟ್ಕೋತಾ ಇದ್ದೀನಿ. ರೈಸ್ ಒಂದು ಇಟ್ಬಿಟ್ರೆ ಬೇಗ ಕೆಲಸ ಆಗುತ್ತೆ. ಆ್ಯಂಡ್ ರೈಸ್ ನಾವು ಗೊಜ್ಜು ಮಾಡ್ಕೊಳ್ಳೋಷ್ಟರಲ್ಲಿ ರೈಸ್ ಕೂಡ ಚೆನ್ನಾಗಿ ಉದುರುದ್ರಾಗಿ ಹಾರಿರುತ್ತೆ. ಅಂದರೆ ನಾವೇನೇ ಒಂದು ಈ ರೀತಿ ರೈಸ್ ಮಾಡಿಕೊಂಡು ಕಲಿಸುವಂಥ ರೈಸ್ ಬಾತ್ಗಳನ್ನ ಆದಷ್ಟು ನಾವು ಕುಕ್ಕರ್ ಕೂಗಿದ್ಮೇಲೆ ವಿಶಿಲ್ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಇಟ್ಕೋಬೇಕು ಕಲ್ಸೋಕ್ಕೆ ಮುಂಚೆ. ಬಿಸಿ ಬಿಸಿ ಹಾಗೆ ಎತ್ತಿ ಕಲಿಸಿದ್ರೆ ಅದು ಮುದ್ದೆ ಮುದ್ದೆ ಆಗಿಬಿಡುತ್ತೆ ಹಾಗಾಗಿ. ಆ್ಯಂಡ್ ಇವಾಗ ರೈಸ್ಗೆ ಇಟ್ಬಿಟ್ಟು ಮತ್ತು ಇದು ಕಡಲೆಕಾಳನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ ಸಲಾಡ್ಗೆ ಅಂತ. ಅದೆರಡೂ ಆಗೋಷ್ಟರಲ್ಲಿ ಇಲ್ಲಿ ಸಲಾಡ್ಗೆ ಈರುಳ್ಳಿ, ಸೌತೆಕಾಯಿ, ಟೊಮೆಟೊನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇವತ್ತು ಕೊತ್ತಂಬರಿ ಸೊಪ್ಪು ಸಿಗಲಿಲ್ಲ ನನಗೆ. ಕೊತ್ತಂಬರಿ ಸೊಪ್ಪು
ಖಾಲಿ ಆಗಿಬಿಟ್ಟಿತ್ತು. ಸೊ ಸಲಾಡ್ಗೂ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ರೈಸ್ ಬಾತ್ಗೂ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡ್ಬೋದು ಕಡಲೆಕಾಳು ಚೆನ್ನಾಗಿ ಕುಕ್ ಆಗಿದೆ. ತುಂಬ ನುಣ್ಣಗೆಲ್ಲ ಬೇಯಿಸ್ಕೋಬಾರ್ದು ಕಡಲೆಕಾಳನ್ನ. ನಿಮಗೆ ಟೈಮ್ ಇಲ್ಲ ಅಂದರೆ ಕುಕ್ಕರಲ್ಲಿ 2 ವಿಷಲ್ ಇಟ್ಕೊಂಡು ನಡೆಯುತ್ತೆ. ನನಗೆ ಟೈಮ್ ಇದ್ದಿದ್ದರಿಂದ ನಾನು ಹಾಗೆ ಓಪನ್ ಪ್ಯಾನಲ್ಲೇ ಬೇಯಿಸ್ಕೊಂಡೆ. ಆ್ಯಂಡ್ ಇವಾಗ ಕಡಲೆಕಾಳು ಬೆಂದ ಮೇಲೆ ನಾನು ಅದರಲ್ಲಿ ನೀರು ಇನ್ನೂ ಇತ್ತಲ್ವ, ಸೊ ಆವಾಗಲೇ ಏನು ಮಾಡಬೇಕು ಅಂದರೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ನೀರೆಲ್ಲ ಫುಲ್ ಡ್ರೈ ಆಗಬೇಕು. ನೋಡ್ಬೋದು ಇವಾಗ ಒಂಚೂರು ನೀರು ಇಲ್ದಾಗೆ ಡ್ರೈ ಆಗಿದೆ. ಡ್ರೈ ಆಗೋವರೆಗೂ ಚೆನ್ನಾಗಿ ಅದನ್ನು ಐ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ನೀವು ಈ ಟೈಮ್ನಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಂಗಿದ್ರು ಹಾಕ್ಕೋಬೋದು. ವೆಯ್ಟ್ ಲಾಸ್ಗೆ ಉಪ್ಪು ಹಾಕ್ದೇ ಇದ್ರೇ ಒಳ್ಳೆಯದು. ಟೇಸ್ಟಿಗೆ ಬೇಕು ಅಂದರೆ ಪಿಂಚ್ ಆಫ್ ಸಾಲ್ಟ್ ಹಾಕ್ಕೋಬೋದು. ಆ್ಯಂಡ್ ಇವಾಗ ಈ ರೀತಿ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕಾಳಿಗೆ ಹಿಡ್ಕೊಳ್ಳುತ್ತೆ. ಆ್ಯಂಡ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಇವಾಗ ಖಾರದ ಪುಡಿ, ಧನಿಯಾ ಪುಡಿ ಆ ಒಂದು ಫ್ಲೇವರ್ ಅಂದರೆ ಆ ಒಂದು ರಾ ಸ್ಮೆಲ್ಲೆಲ್ಲ ಹೋಗೋ ಥರ ಚೆನ್ನಾಗಿ ಐ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸಿದ್ದೀನಿ. ಆ ನೀರೆಲ್ಲ ಕೂಡ ಡ್ರೈ ಆಗಿದೆ. ಇವಾಗ ನಾನು ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಇದೆಲ್ಲನೂ ನಾನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಆನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಖಾಲಿ ಆಗಿಬಿಟ್ಟಿತ್ತು, ಹೊರ್ಗಡೆನೂ ಸಿಗಲಿಲ್ಲ ನನಗೆ. ಆ್ಯಂಡ್ ಬಿಗ್ ಬಾಸ್ಕೆಟಲ್ಲೂ ಸಿಗಲಿಲ್ಲ. ಸೊ ಏನೋ ಗೊತ್ತಿಲ್ಲ, ಕೊತ್ತಂಬರಿ ಸೊಪ್ಪಿಗೆ ಡಿಮ್ಯಾಂಡ್ ಆಗಿಬಿಟ್ಟಿದೆ ಅನಿಸುತ್ತೆ. ಆ್ಯಂಡ್ ಇವಾಗ ನಾನು ಇದಕ್ಕೆ ಲೆಮನ್ ಹಾಕ್ಕೋತಾ ಇದ್ದೀನಿ. ಸಲಾಡ್ಗೆಲ್ಲ ಲೆಮನ್ನೇ ಒಂಥರ ಟೇಸ್ಟ್ ಕೊಡೋದು. ಇವಾಗ ನಾನು ಸ್ವಲ್ಪ ಲೆಮನ್ ಕೂಡ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ನೀವು ಇತ್ತು ಅಂದರೆ ಹಾಕ್ಕೋಬೋದು. ಆ್ಯಂಡ್ ಇಷ್ಟೇ, ತುಂಬ ಚೆನ್ನಾಗಿರುತ್ತೆ ಕಡಲೆಕಾಳಿನ ಸಲಾಡ್ ಕೂಡ. ಟ್ರೈ ಮಾಡಿ. ಆ್ಯಂಡ್ ಇವಾಗ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇವಾಗ ನಾನಿಲ್ಲಿ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಧನಿಯಾ ಬೀಜ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಹಾಗೆ ಡ್ರೈಯಾಗೆ ಹುರ್ಕೋತಾ ಇದ್ದೀನಿ. ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಡ್ರೈ ಆಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಅದು ಫ್ಲೇವರ್ ಅಂದರೆ ಕಲರ್ ಚೇಂಜ್ ಆಗಿ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡು ನಾನು ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ನೀರು ಹಾಕ್ದಲೇ ಪುಡಿ ಮಾಡ್ಕೋಬೇಕು. ಸೊ ಅದ್ರ ಜೊತೆಗೆ ನಾನು ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ನ ಸೇರಿಸ್ತಾ ಇದ್ದೀನಿ, ಕಡಲೆಬೀಜ. ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಒಂದು 12ರಿಂದ ಒಂದು 15 ಕಾಳು ಕಡಲೆಬೀಜ ಹಾಕ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ 4 ಸ್ಪೂನ್ 5 ಸ್ಪೂನ್ ಕಡಲೆಬೀಜ ಎಲ್ಲ ಹಾಕ್ಕೋಬೇಡಿ. ಒಂದು 12ರಿಂದ 14 ಕಾಳು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಟ್ರಸ್ಟ್ ಮೀ, ಈ ಒಂದು ಪುಡಿ ಕ್ಯಾಪ್ಸಿಕಮ್ ರೈಸ್ ಬಾತ್ನ ಟೇಸ್ಟ್ ಕೊಡೋದೇ ಈ ಒಂದು ಪುಡಿ. ಸೊ ಮಿಸ್ ಮಾಡ್ದಲೇ ಈ ಒಂದು ಪುಡಿನ ಮಾಡಿಕೊಂಡು ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಟ್ರೈ ಮಾಡಿ. ಇವಾಗ ನಾನು ಅದು ಪುಡಿ ಅದು ಆರೋಷ್ಟರಲ್ಲಿ ನಾನಿಲ್ಲಿ ಒಗ್ಗರಣೆ ಸ್ಟಾರ್ಟ್ ಮಾಡಿದ್ದೀನಿ. ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಬಿಟ್ಟು ಒಂದಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಹಾಕ್ಕೊಳ್ಳಿ, ರೈಸ್ ಬಾತ್ ಚೆನ್ನಾಗಾಗುತ್ತೆ. ಆ್ಯಂಡ್ ಒಂದು ಪಲಾವ್ ಎಲೆ, 1 ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟು ಹಾಕ್ಬಿಟ್ಟು ನಾನು ಉದ್ದಕ್ಕೆ ತೆಳ್ಳಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ನಂತರ ಕರಿಬೇವು ಕೂಡ ಹಾಕ್ಕೋಬೋದು. ನಾನು ಕರಿಬೇವನ್ನ ಲಾಸ್ಟಿಗೆ ಹಾಕ್ತೀನಿ, ಆವಾಗ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫುಲ್ ಒಂದು ರೀತಿ ಬ್ರೌನ್ ಕಲರ್ ತಿರುಗುತ್ತಲ್ಲ, ಚೆನ್ನಾಗಿ ಕುಕ್ ಆಗಬೇಕು ಈರುಳ್ಳಿ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ಈರುಳ್ಳಿ ನಾನು ಫ್ರೈ ಮಾಡ್ಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ. ಸೊ ಇದು ಫ್ರೈ ಆಗೋಷ್ಟರಲ್ಲಿ ನಾನು ಆ ಒಂದು ಪುಡಿ ಅಂದರೆ ನಾನು ಹುರಿದಿಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನ ನಾನು ಪುಡಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಈರುಳ್ಳಿ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ನಾನು ಒಂದು ಟೊಮೆಟೊನ ಹೆಚ್ಚಿಗೆ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಟೊಮೆಟೊ ಎಲ್ಲ ಕುಕ್ ಆಗಬೇಕು ಇವೆನಾಗಿ. ಸೊ ಟೊಮೆಟೊ ಸಾಫ್ಟಾಗಿ ಕುಕ್ ಆದಮೇಲೆ ನಾನು ಇದಕ್ಕೆ ಇವಾಗ ಸ್ವಲ್ಪ ರುಚಿಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಟೊಮೆಟೊ ಎಲ್ಲ ಬೇಗ ಬೇಯುತ್ತೆ ಅಂತ ನಾನು ಇವಾಗಲೇ ಸೇರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟಾಗಿ ಕುಕ್ ಆಗಲಿ. ಸೊ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊತೀನಿ. ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋತಾ ಇದ್ದೀನಿ.
ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಅದು ರಾ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ರೈಸ್ ಬಾತ್ನ ತುಂಬ ಜನ ತುಂಬ ಥರ ವೆರೈಟಿಯಾಗಿ ಮಾಡ್ತಾರೆ. ಪಲಾವ್ ಥರ ಡೈರೆಕ್ಟಾಗಿ ಎಲ್ಲನೂ ಹಾಕಿ ಕೂಗಿಸ್ತಾರೆ, ಆ ಥರನೂ ಮಾಡ್ಬೋದು. ಬಟ್ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಫಿದಾ ಆಗೋಗ್ತೀರ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಟ್ರೈ ಮಾಡಿ. ಆ್ಯಂಡ್ ಇವಾಗ ನಾನು ಇದಕ್ಕೆ ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಆ್ಯಂಡ್ ಖಾರಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೋಬೋದು. ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಚಕ್ಕೆ ಎಲ್ಲ ಹಾಕಿದ್ದೀವಲ್ವಾ ಒಗ್ಗರಣೆಗೆ, ಸೊ ಹಾಗಾಗಿ ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ನೋಡ್ಬೋದು ಇವಾಗ ಗೊಜ್ಜು ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮ್ನಲ್ಲಿ ನಾವು ಪುಡಿ ಮಾಡಿಟ್ಕೊಂಡಿರುವಂಥ ಪದಾರ್ಥನ ಹಾಕ್ಕೋಬೇಕಾಗುತ್ತೆ. ಚೆನ್ನಾಗಿ ತುಂಬ ತರಿಯಾಗಿ ತುಂಬ ಪುಡಿಯಾಗಿ ಮಾಡ್ಕೋಬಾರ್ದು. ಈ ಒಂದು ಪೌಡರ್ನ ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು. ಕಡಲೆಬೀಜ ಎಲ್ಲ ಒಂಥರ ಆವಾಗವಾಗ ತಿನ್ನುವಾಗ ಸಿಗ್ತಾ ಇರ್ತಲ್ವ, ಸ್ವಲ್ಪ ತರಿಯಾಗಿ ಮಾಡಿಕೊಂಡು ಅದು ಸ್ವಲ್ಪ ಹಾಗೆ ಬಾಡಿಸ್ಬಿಟ್ಟು ಆನಂತರ ನಾನಿಲ್ಲಿ ಫೈನಲಾಗಿ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಕ್ಯಾಪ್ಸಿಕಮ್ ಬೇಯೋದಕ್ಕೆ ಬಿಡೋಣ. ನೆನಪಲ್ಲಿ ಕ್ಯಾಪ್ಸಿಕಮ್ ತುಂಬ ಬೇಯಿಸ್ಕೋಬಾರ್ದು. ಕ್ಯಾಪ್ಸಿಕಮ್ ಯಾವಾಗಲೂ ತಿನ್ನುವಾಗ ಕ್ರಂಚಿಯಾಗಿರಬೇಕು. ಹಾಗಾಗಿ ಫೈನಲಾಗೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿದ್ರೆ ಬೆಂದ್ಬಿಡುತ್ತೆ. ಆ್ಯಂಡ್ ಇವಾಗ ನಾನು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಇದನ್ನೆಲ್ಲ ಒಂದು ಮಿಕ್ಸ್ ಕೊಟ್ಟು ನಾನಿವಾಗ ರೈಸ್ನ ಸೇರಿಸ್ಕೊತಾ ಇದ್ದೀನಿ. ರೈಸ್ ನಾನು ವಿಶಿಲ್ ಹೋದ್ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿಟ್ಟಿದ್ದೆ. ಸೊ ಉಡಿಯಾಗುತ್ತೆ ರೈಸ್. ಹಾಗಾಗಿ ಇವಾಗ ನಾನು ರೈಸ್ನ ಸೇರಿಸಿ ಚೆನ್ನಾಗಿ ಫುಲ್ಲು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಬಿಟ್ಟು ಹಾಗೆ ಸಿಮ್ನಲ್ಲಿ ಲಿಡ್ ಕ್ಲೋಸ್ ಮಾಡಿ ಸಿಮ್ನಲ್ಲಿ ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು, ರೈಸ್ ಬಾತ್ ರೆಡಿ ಆಗುತ್ತೆ. ಸಖತ್ತಾಗಿರುವಂಥ ಕ್ಯಾಪ್ಸಿಕಮ್ ರೈಸ್ ಬಾತ್ ತಿನ್ನೋದಕ್ಕೆ ಸೂಪರಾಗಿ ರೆಡಿ ಆಗುತ್ತೆ. ಓಕೆ, ಇವಾಗ 2 ಮಿನಿಟ್ಸ್ ಆಯಿತು. ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಮೇಲೆ ಸ್ವಲ್ಪ ಪುದೀನನ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟರೆ ರೈಸ್ ಬಾತ್ ರೆಡಿ ಆಗಿರುತ್ತೆ. ಆ ಪುದೀನ ಫ್ಲೇವರ್ ಎಲ್ಲ ಇಟ್ಕೊಂಡಿರುತ್ತೆ. ಆ್ಯಂಡ್ ಕೊತ್ತಂಬರಿ ಕೂಡ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ಇದ್ದರೆ ಹಾಕ್ಕೋಬೋದು. ಸೊ ಒಂದು ಒಳ್ಳೆ ಟೇಸ್ಟಿಯಾಗಿರುವಂಥ ಕ್ಯಾಪ್ಸಿಕಮ್ ರೈಸ್ ಬಾತ್ ಜೊತೆಗೆ ನಾನಿಲ್ಲಿ ಕಡಲೆಕಾಳು ಸಲಾಡ್ ಮಾಡಿದ್ದೆ. ಇದಾಗಿತ್ತು ಗುರುವಾರದ ಬ್ರೇಕ್ಫಾಸ್ಟ್. ಸೊ ಈ ಒಂದು ರೆಸಿಪಿನ ಪ್ಲೀಸ್ ಟ್ರೈ ಮಾಡಿ, ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಮ್ಮ ಮನೇಲಂತೂ ಎಲ್ರಿಗೂ ಫೇವ್ರೇಟ್ ಇದು. ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕ್ವಿಕ್ಕಾಗುತ್ತೆ, ಟೇಸ್ಟಿಯಾಗಿರುತ್ತೆ. ಓಕೆ, ಇವಾಗ ನಾನು ಲಂಚ್ ಬಾಕ್ಸ್ಗೆ ನಿಶಾನ್ಗೆ ಅದನ್ನೇ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಸಾಕಷ್ಟು ರೈಸ್ ಬಾತ್ ರೆಸಿಪೀಸ್ನ ನಾನು ನಿಮಗೆ ಇನ್ನು ಮುಂದೆ ಶೇರ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಫಸ್ಟ್ ನಾನು ಕುಕ್ಕಿಂಗ್ ಕಲಿತಾಗ ನಾನು ಜಾಸ್ತಿ ಮಾಡ್ತಾಯಿದ್ದಿದ್ದೆ ರೈಸ್ ಬಾತ್ಗಳು. ಅಂದರೆ ನಾನು ಡಿಫ್ರೆಂಟ್ ರೈಸ್ ಬಾತ್ಗಳನ್ನ ಮಾಡ್ತಾಯಿದ್ದೆ ಸ್ಕೂಲ್ಗೆ ಹೋಗುವಾಗ. ನನಗೆ ಯಾವುದಾದ್ರು ಒಂದು ವೆಜಿಟೇಬಲ್ ಕೊಟ್ಟರೆ ಸಾಕು, ಅದರಲ್ಲಿ ಒಂದು ರೈಸ್ ಬಾತ್ ಮಾಡ್ತೀನಿ. ಸೊ ಫಸ್ಟ್ ನಾನು ಕಲ್ತಿದ್ದೆ ರೈಸ್ ಬಾತ್ಗಳು. ಸೊ ಇನ್ನು ಮುಂದೆ ನಾನು ನಿಮಗೆ ಒಳ್ಳೆ ರೈಸ್ ಬಾತ್ ರೆಸಿಪೀಸ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ನಾನು ಸಲಾಡ್ ಜೊತೆಗೆ ಸ್ವಲ್ಪ ಬಾದಾಮಿ ಕೂಡ ಪ್ಯಾಕ್ ಮಾಡಿದ್ದೆ. ಸೊ ಇದಾಗಿತ್ತು ಗುರುವಾರದ ಬ್ರೇಕ್ಫಾಸ್ಟ್. ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ. ಆ್ಯಂಡ್ ನಿಶಾನ್ ಸ್ಕೂಲ್ಗೆ ಹೋದ್ಮೇಲೆ ಆ್ಯಸ್ ಯೂಶ್ವಲ್ ಮನೆ ಕೆಲಸ ಇರುತ್ತಲ್ವ. ಸೊ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಈ ಒಂದು ನನ್ನ ಫೇವ್ರೆಟ್ ಬೆಡ್ಶೀಟ್ನ ಹಾಕ್ತಾಯಿದ್ದೀನಿ. ಇದು ನಂಗೆ ತುಂಬ ಇಷ್ಟ ಕಲರ್ ಕಾಂಬಿನೇಷನ್. ಬಟ್ ಆದರೆ ಏನು ಪ್ರಾಬ್ಲಮ್ ಅಂದರೆ ಮೀಶೋಲ್ಲಿ ಬೆಡ್ಶೀಟ್ಸ್ದು ನನಗೆ ಏನಂತಾರೆ ಪಿಲ್ಲೋ ಕವರ್ಸ್ ತುಂಬ ಚಿಕ್ಕ ಸೈಜ್ ಇರುತ್ತೆ. ನನಗೆ ಅದೇ ಬೇಜಾರು. ಬಟ್ ಬೆಡ್ಶೀಟ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಕಲರ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ಎಲ್ಲ ಸಕ್ಕತ್ತಾಗಿರುತ್ತೆ. ಆದರೆ ನನಗೆ ಪಿಲ್ಲೋ ಕವರ್ ತುಂಬ ಸ್ಮಾಲಾಗಿ ಇರುತ್ತೆ, ಅದೇ ಬೇಜಾರು. ಬಟ್ ಆದರೆ ಹಾಕಿದ್ಮೇಲೆ ನೋಡೋದಕ್ಕೆ ಒಂಥರ ಲುಕ್ಕಾಗಿರುತ್ತೆ. ನಂಗೆ ತುಂಬ ಇಷ್ಟ. ಮೀಶೋಲ್ಲಿ ಬೆಡ್ಶೀಟ್ಸ್ ಚೆನ್ನಾಗಿದೆ ಕ್ವಾಲಿಟಿ ವೈಸ್.
ಓಕೆ, ಇವಾಗ ಮತ್ತೆ ನೈಟ್ ಡಿನ್ನರ್ ರೆಸಿಪಿ ಜೊತೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಡಿನ್ನರ್ಗೆ ಬಂದು ನಾನು ಬಿಸಿಬೇಳೆಬಾತ್ ಮಾಡ್ತಾಯಿದ್ದೀನಿ. ಬಿಸಿಬೇಳೆಬಾತ್ ಮಾಡೋದಕ್ಕೆ ಇಲ್ಲಿ 1 ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ಆ್ಯಂಡ್ 1 ಗ್ಲಾಸ್ಗೆ ಮುಕ್ಕಾಲು ಗ್ಲಾಸಷ್ಟು ತೊಗರಿಬೇಳೆನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದೆರಡನ್ನೂ ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇಯೋದಕ್ಕೆ ಇಟ್ಕೊಳ್ಳೋಣ. ತುಂಬ ದಿನದಿಂದ ನಿಶಾನ್ ಬಿಸಿಬೇಳೆಬಾತನ್ನ ಕೇಳ್ತಾ ಇದ್ದ. ತುಂಬ ದಿನ ಅಂದರೆ ಒಂದು 2 ವೀಕ್ಸಿಂದ ಕೇಳ್ತಾ ಇದ್ದ. ನಾನು ಮಾಡೇ ಇರಲಿಲ್ಲ. ಆ್ಯಕ್ಚುಲಿ ನಾನು ಲಂಚ್ ಬಾಕ್ಸ್ಗೆಲ್ಲ ಇದನ್ನು ಮಾಡಲ್ಲ, ಯಾಕಂದರೆ ಇದೆಲ್ಲ ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೈಟ್ ಡಿನ್ನರ್ಗೆ ಮಾಡ್ತಾಯಿದ್ದೀನಿ. ಇವಾಗ ಬೇಳೆ ಅಕ್ಕಿನ ವಾಶ್ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಒಂದು 3 ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಬೇಯೋದಕ್ಕಿಟ್ಟಿದ್ದೀನಿ. ನಾನು ಒಂದು 4ರಿಂದ 5 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಅದನ್ನು ಒಂದು 5ರಿಂದ 6 ವಿಷಿಲ್ ಕೂಗಿಸ್ಕೊತೀನಿ. ಸೊ ದಟ್ ನಮಗೆ ಸಾಫ್ಟಾಗಿ ಕುಕ್ ಆಗುತ್ತೆ, ರೈಸ್ ಮತ್ತು ಬೇಳೆ ಎರಡು ಈಕ್ವಲಾಗಿ. ಹಾಗಾಗಿ ಆ್ಯಂಡ್ ಅದು ಕೂಗೋಷ್ಟರಲ್ಲಿ ಇಲ್ಲಿ ನಾನು ತರಕಾರಿನ ಬೇಯಿಸ್ಕೊಳ್ಳೋಣ. ಮೊದಲಿಗೆ ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊಂಡು ಒಂದು 5ರಿಂದ 6 ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಿಂಗು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದು ಸಾಸಿವೆ ಎಲ್ಲ ಸಿಡಿದ್ಮೇಲೆ ನಾನಿಲ್ಲಿ ಒಂದು 2 ಈರುಳ್ಳಿನ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ಸಕ್ಕತ್ತಾಗಿರುತ್ತೆ ಬಿಸಿಬೇಳೆಬಾತಲ್ಲಿ. ಆ್ಯಂಡ್ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆಗೋಷ್ಟರಲ್ಲಿ ನಾನಿಲ್ಲಿ ತರಕಾರಿ ಎಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ನಾನು ತರಕಾರಿ ಬಂದು ನುಗ್ಗೆಕಾಯಿ ಮತ್ತು ಕ್ಯಾರೆಟ್, ಬೀನ್ಸ್, ಬಟಾಣಿ, ಆಲೂಗಡ್ಡೆ ಇಷ್ಟನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಬದನೆಕಾಯಿ ಕೂಡ ಹಾಕ್ಕೋಬೋದು. ನಿಮಗೆ ಯಾವ್ಯಾವ ತರಕಾರಿ ಬೇಕೋ ಅದೆಲ್ಲ ಸೇರಿಸ್ಕೋಬೋದು. ನಾನಿಲ್ಲಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನುಗ್ಗೆಕಾಯಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಬಿಸಿಬೇಳೆಬಾತ್ ಒಂಥರ ತಿನ್ನೋದಕ್ಕೆ. ನುಗ್ಗೆಕಾಯಿ ಒಂದು ರೀತಿ ಹುಳಿ, ಉಪ್ಪು, ಖಾರ ಎಲ್ಲ ಹಿಡ್ದಿರುತ್ತಲ್ವ, ಚೆನ್ನಾಗಿರುತ್ತೆ ತಿನ್ನುವಾಗ. ಆ್ಯಂಡ್ ತರಕಾರಿ ಹಾಕ್ಬಿಟ್ಟು ಒಂದು ಐ ಫ್ಲೇಮಲ್ಲೇ ಸ್ವಲ್ಪ ಒಂದು 5 to 6 ಮಿನಿಟ್ಸ್ ಚೆನ್ನಾಗಿ ತರಕಾರಿನ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ. ಆನಂತರ ಅದಕ್ಕೆ ನಾನು ಟೊಮೆಟೊ ಸೇರಿಸ್ಕೊಂಡಿದ್ದೀನಿ. 1 ಟೊಮೆಟೊ, ಸ್ವಲ್ಪ ರುಚಿಗೆ ತರಕಾರಿಗೆ ಹಿಡಿಯೋಷ್ಟು ಉಪ್ಪನ್ನ ಹಾಕ್ಕೊಂಡು ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಡೋಣ. ಎಣ್ಣೆಯಲ್ಲೇ ಒಂದು 2 ಮಿನಿಟ್ಸ್ ಹಾಗೆ ಬೇಯಬೇಕು. ಆನಂತರ ನಾವು ನೀರು ಸೇರಿಸ್ಕೊಂಡು ಚೆನ್ನಾಗಿ ತರಕಾರಿ ಬೇಯೋಷ್ಟು ನೀರು ಸೇರಿಸ್ಕೊಂಡು ಬೇಯಿಸ್ಕೋಬೇಕು. ಇವಾಗ ಅದಕ್ಕೂ ಮುಂಚೆ ನಾನು ಲಿಡ್ ಕ್ಲೋಸ್ ಮಾಡಿ ಎಣ್ಣೆನಲ್ಲೇ ಸ್ವಲ್ಪ ಕುಕ್ ಆಗೋದಕ್ಕೆ ಬಿಡ್ತೀನಿ. ಇಲ್ಲಿ ನೋಡ್ಬೋದು ರೈಸ್ ಮತ್ತು ಬೇಳೆ ಸಕ್ಕತ್ತಾಗಿ ಬೆಂದಿದೆ ನೋಡಿ. ಈ ಥರ ಸಾಫ್ಟಾಗಿ ಬೆಂದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಾಫ್ಟಾಗಿ. ಹಾಗಾಗಿ ಇವಾಗ ನಾನು ಅದನ್ನು ಚೆನ್ನಾಗಿ ಬಿಸಿ ಇರುವಾಗಲೇ ಈ ರೀತಿ ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಲ್ಲಿ ಮಾಡ್ಕೋಬೋದು, ಅಥವಾ ಸೌಟಲ್ಲೇ ಮಾಡಿಕೊಂಡು ನಡೆಯುತ್ತೆ. ಇವಾಗ ನೋಡ್ಬೋದು ಎಣ್ಣೆಲಿ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಬೇಯೋದಕ್ಕೆ ಬಿಡ್ತೀನಿ. ತರಕಾರಿ ಎಲ್ಲ ಬೇಯಬೇಕಲ್ವ, ಹಾಗಾಗಿ ನಾನು ಎಲ್ಲನೂ ತರಕಾರಿ ತೆಳ್ಳಗೆ ಹೆಚ್ಕೊಂಡಿದ್ದೀನಿ. ಕುಕ್ಕರಲ್ಲಿ ನೀವು ಒಂದೇ ಸರಿ ಡೈರೆಕ್ಟ್ ಬೇಯಿಸೋಂಗಿದ್ರೆ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರು ನಡೆಯುತ್ತೆ. ಈ ರೀತಿ ಓಪನ್ ಪ್ಯಾನಲ್ಲಿ ಬೇಯಿಸೋಂಗಿದ್ರೆ ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ, ಬೇಗ ಕುಕ್ ಆಗುತ್ತೆ. ಆ್ಯಂಡ್ ಇವಾಗ ನೀರು ಹಾಕಿದ್ಮೇಲೆ ತರಕಾರಿ ಬೆಂದ ನಂತರ ನಾನಿಲ್ಲಿ ಹುಣಸೆ ಹುಳಿನ ಸೇರಿಸ್ಕೊಂಡಿದ್ದೀನಿ. ಹುಣಸೆಹಣ್ಣು ಹುಳಿ ಹಾಕೋದ್ರಿಂದ ಬಿಸಿಬೇಳೆಬಾತ್ ಒಂಥರ ಟೇಸ್ಟ್ ಕೊಡುತ್ತೆ. ಸೊ ಕೆಲವರು ಹಾಕಲ್ಲ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಇದಕ್ಕೆ ಬೇಯಿಸ್ಕೊಂಡಿರುವಂಥ ಅಕ್ಕಿ ಮತ್ತು ಬೇಳೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಹಾಕ್ಬಿಟ್ಮೇಲೆ ಅದು ನಿಮಗೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ಮತ್ತೆ ನೀರನ್ನ ಸೇರಿಸ್ಕೊಳ್ಳೋ ಹಂಗಿದ್ರೆ ಸೇರಿಸ್ಕೊಂಡು ಚೆನ್ನಾಗಿ ಹುಣಸೆ ಹುಳಿಯಲ್ಲಿ ಆ ಒಂದು ವೆಜಿಟೇಬಲ್ಸ್ ಮತ್ತು ರೈಸು, ಬೇಳೆ ಎಲ್ಲ ಚೆನ್ನಾಗಿ ಈಕ್ವಲಾಗಿ ಹೊಂದ್ಕೊಳ್ಬೇಕು. ಆ ಥರ ಲಿಡ್ ಕ್ಲೋಸ್ ಮಾಡಿ ಒಂದು 5 to 6 ಮಿನಿಟ್ಸ್ ಕುಕ್ ಆಗೋದಕ್ಕೆ ಬಿಡಬೇಕು. ನೋಡ್ಬೋದು ನಾನಿವಾಗ ಬೇರೆ ಪ್ಯಾನ್ಗೆ ಶಿಫ್ಟ್ ಮಾಡಿಬಿಟ್ಟೆ. ಅದು ಸ್ವಲ್ಪ ಚಿಕ್ಕದಾಗಿತ್ತು, ಹಾಗಾಗಿ ನಾನಿವಾಗ ಸ್ವಲ್ಪ ದೊಡ್ಡ ಪ್ಯಾನ್ಗೆ ಅದನ್ನ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಹುಣಸೆ ಹುಳಿಯಲ್ಲಿ ಬೇಳೆ, ಅನ್ನ ಎಲ್ಲ ಕುಕ್ ಆದಮೇಲೆ, ತರಕಾರಿ ಎಲ್ಲ ಕುಕ್ ಆದಮೇಲೆ ಇವಾಗ ನಾನು ಇದಕ್ಕೆ ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನಷ್ಟು ಬಿಸಿಬೇಳೆಬಾತ್ ಆಗೋಷ್ಟು 3 ಸ್ಪೂನ್ ಆಗೋಷ್ಟು ಬಿಸಿಬೇಳೆಬಾತನ್ನ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ
ಮಿಕ್ಸ್ ಕೊಡೋಣ. ನೀವು ಯಾವ ಬ್ರ್ಯಾಂಡ್ ಬಿಸಿಬೇಳೆಬಾತ್ ಪುಡಿ ಆದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ಮನೇಲೂ ಕೂಡ ಪೌಡರ್ನ ಮಾಡಿ ಹಾಕ್ಕೋಬೋದು. ನನಗೆ ಮಾಡೋಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ಪೌಡರ್ನೇ ಹಾಕ್ಕೊಂಡೆ. ನೆಕ್ಸ್ಟ್ ಯಾವಾಗಲಾದರೂ ಬಿಸಿಬೇಳೆಬಾತ್ ಪೌಡರ್ನ ಶೇರ್ ಮಾಡ್ತೀನಿ. ಆಲ್ರೆಡಿ ನಾನು ಒಂದ್ಸರಿ ಶೇರ್ ಮಾಡಿದ್ದೀನಿ ಅನ್ಕೋತೀನಿ ನನ್ನ ಹಳೇ ವೀಡಿಯೋಸಲ್ಲಿ. ನೋಡೋಣ ನೆಕ್ಸ್ಟ್ ಯಾವಾಗಲಾದರೂ ಶೇರ್ ಮಾಡ್ತೀನಿ. ಫೈನಲಾಗಿ ಇದಕ್ಕೆ ನಾನು ಗೋಡಂಬಿದು ಒಗ್ಗರಣೆ ಹಾಕ್ತೀನಿ. ಸೊ ಇವಾಗ ಒಂದು 4ರಿಂದ 5 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪದ ಒಗ್ಗರಣೆ ಹಾಕಿದ್ರೆ ಫೈನಲಾಗಿ ಚೆನ್ನಾಗಿರುತ್ತೆ ಬಿಸಿಬೇಳೆಬಾತ್. ಸೊ ಇವಾಗ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಆದಮೇಲೆ ಮೇಲೆ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಸೂಪರಾಗಿರುವಂಥ ಬಿಸಿಬೇಳೆಬಾತ್ ರೆಸಿಪಿ ರೆಡಿ ಆಗುತ್ತೆ. ಸೊ ಇದಾಗಿತ್ತು ನಮ್ಮ ಗುರುವಾರದ ಡಿನ್ನರ್. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಓಕೆ, ಇವಾಗ ನೋಡ್ಬೋದು ಗೋಡಂಬಿ ಚೆನ್ನಾಗಿ ಫ್ರೈ ಆಗಿದೆ. ಅದೊಂದು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಈ ರೀತಿ ಮೇಲೆ ತುಪ್ಪದ ಒಗ್ಗರಣೆ ಹಾಕಿದ್ರೆ ಟ್ರೈ ಮಾಡಿ. ಇವಾಗ ಇದಾಯಿತು. ಇದಾದಮೇಲೆ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅಲ್ವಾ, ಹಾಗಾಗಿ ನಾನು ಹಾಕಿಲ್ಲ. ನೀವು ಇದ್ದರೆ ಹಾಕ್ಕೊಳ್ಳಿ, ಸಖತ್ತಾಗಿರುತ್ತೆ. ಇಷ್ಟೇ. ಸೊ ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.